ಬೋರ್ ಆಗಿರುತ್ತಲ್ವಾ, ಈಗ ಎದ್ದಬೇಕು ಕುತ್ಕೊಳ್ಬೇಕಲ್ವಾ, ಅವಾಗಾದ್ರೆ ಏನಾಗುತ್ತೆ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಎದ್ದೇಳಿದ ತಕ್ಷಣ ಎದ್ದಬೇಕು, ಕುತ್ಕೊಂಡಿದ ತಕ್ಷಣ ಕುತ್ಕೊಳ್ಬೇಕು. ಸರಿನಾ? ಎದ್ದೇಳಿ, ಕುತ್ಕೊಳ್ಳಿ, ಎದ್ದೇಳಿ, ಕುತ್ಕೊಳ್ಳಿ. ಈಗ ನಾವೆಲ್ಲ ದೈಹಿಕ ಶಿಕ್ಷಣದ ಪಾಠದ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಸ್ವಾತಂತ್ರ್ಯ, ನಮ್ಗೆಲ್ಲರಿಗೂ ಸ್ವತಂತ್ರ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ವಿ ಅಲ್ವಾ? ಬಂದಿದೆಯಲ್ಲ ನಮಗೆಲ್ಲ ಸ್ವತಂತ್ರ? ಸ್ವತಂತ್ರ ಅಂದ್ರೆ ಏನು? ಸ್ವತಂತ್ರ ಅಂದ್ರೆ ಏನು ಗೊತ್ತಾ ನಿಮಗೆ? ಸ್ವತಂತ್ರ ಅಂದ್ರೆ ಏನು? ತಪ್ಪಾಗಿ ಸರಿಯಾಗಿ ಸ್ವತಂತ್ರ ಅಂದ್ರೆ ಏನು ಅಂತ ಹೇಳಿ. ನಿಮಗೇನು ಸ್ವತಂತ್ರವಾಗಿದ್ದೀನಿ ನಾನು ಸ್ವತಂತ್ರವಾಗಿರೋದು ಬಿಡ್ರಿ ಅಂತ ಹೇಳ್ತೀವಿ ನಾವು. ಹೌದಲ್ವಾ? ಏನು ನಿಮ್ಗೆ ನಮ್ಗೆ ಎಷ್ಟು ನಮ್ಮ ಇಷ್ಟು ಇರೋದು ಸ್ವತಂತ್ರ ಅಂತ ಇವ್ರು ಅನ್ಕೊಂಡಿದ್ದಾರೆ ಅಲ್ವಾ? ಅದು ಒಂದ್ ರೀತಿ ಸರಿ. ಆದ್ರೆ ಸ್ವತಂತ್ರ ಅಂದ್ರೆ ನಮ್ಮ ಇಷ್ಟದಂಗೆ ಇರೋದ್ರ ಜೊತೆಗೆ ಬೇರೆಯವರಿಗೆ ತೊಂದರೆ ಕೊಡದಂಗೆ, ಬೇರೆಯವರಿಗೆ ಯಾವುದೇ ರೀತಿಯ ಅಪಾಯ ಮಾಡದಂಗೆ, ಮತ್ತೆ ನಮ್ಗೆ ಇರ್ತಕ್ಕಂಥ ಹಕ್ಕುಗಳನ್ನ ನಾವು ಅನುಭವಿಸ್ಕೊಂಡು ಜೊತೆಗೆ ನಮ್ಮ ಕರ್ತವ್ಯಗಳನ್ನ ಮಾಡ್ತಕ್ಕಂಥದ್ದನ್ನು ನಾವು ಸ್ವತಂತ್ರ ಅಂತ ಕರಿತೀವಿ ಅಲ್ವಾ? ನಾವು ಸ್ವತಂತ್ರ ಪದವಿಯಿಂದ ನಮ್ಗೆ ಸ್ವಇಚ್ಛೆಯಿಂದ ಏನ್ ಬೇಕೋ ಹಂಗೆ ಹೆಂಗ್ ಬೇಕೋ ಹಂಗೆ ಇರಂಗಿಲ್ಲ ಅಲ್ವಾ? ಸ್ವತಂತ್ರ ಐತೆ ನಾವ್ ಹೆಂಗ್ ಬೇಕೋ ಹಂಗೆ ನಡೆಯಕ್ಕಾಗುತ್ತಾ? ಇಲ್ಲ. ಅದು ನಾವು ನಮ್ಗೆ ಸಿಗ್ತಕ್ಕಂಥ ಸ್ವತಂತ್ರ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಆ ರೀತಿ ಇರೋದನ್ನ ನಾವು ಸ್ವತಂತ್ರ ಅಂತ. ಸ್ವತಂತ್ರ ನಮ್ಗೆಲ್ಲರಿಗೂ ಸಿಕ್ಕಿದೆ, ಭಾರತೀಯರೆಲ್ಲರಿಗೂ ಸಿಕ್ಕಿದೆ ಅಲ್ವಾ? ಯಾವಾಗ ಸಿಕ್ತು? ಯಾವಾಗ ಸಿಕ್ತು ನಮ್ಗೆ ಸ್ವತಂತ್ರ? 1947 ಆಗಸ್ಟ್ 15ರಂದು ನಮ್ಗೆಲ್ಲರಿಗೂ ಸ್ವತಂತ್ರ ಸಿಕ್ತು. ಯಾರಿಂದ ಸಿಕ್ತು ಸ್ವತಂತ್ರ? ಗಾಂಧೀಜಿ. ಹಂಗಲ್ಲ, ಯಾರಿಂದ ಸ್ವತಂತ್ರ ಸಿಕ್ತು? ನಮ್ಮ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರೆ ಯಾರ್ಯಾರು? ಒನಕೆ ಓಬವ್ವ ಬರಲ್ಲ, ಒನಕೆ ಓಬವ್ವ ಅದಕ್ಕೆ ಬರಲ್ಲ. ಯಾಕೆಂದ್ರೆ ಒನಕೆ ಓಬವ್ವ ಅದು ರಾಜ ಆಳ್ವಿಕೆಯಲ್ಲಿ ರಾಜಮನೆತನ ಹೋರಾಟ ಮಾಡಿದವರು. ಅವರು ಒನಕೆ ಓಬವ್ವ ಯಾರ ಜೊತೆ ಹೋರಾಟ ಮಾಡಿದ್ರು? ಹೈದರಾಲಿ ಸೈನಿಕರು, ಹೈದರಾಲಿ ಇದು ಚಿತ್ರದುರ್ಗಕ್ಕೆ ಮುತ್ತಿಗೆ ಹಾಕಂತ ಸಮಯದಲ್ಲಿ ಹೋರಾಟ ಮಾಡಿದ್ರು. ಸ್ವತಂತ್ರ ಹೋರಾಟ ಆಗಲ್ಲ ಅಲ್ವಾ? ಯಾರು ಬ್ರಿಟಿಷರನ್ನ ಭಾರತ ಬಿಟ್ಟು ಓಡಿಸೋದಕ್ಕೋಸ್ಕರ ಹೋರಾಟ ಮಾಡಿ ಬಲಿದಾನ ತ್ಯಾಗಗಳನ್ನು ಮಾಡಿದ್ರು ಅವರನ್ನ ನಾವೇನಂತ ಕರಿತೀವಿ? ಸ್ವತಂತ್ರ ಹೋರಾಟಗಾರರು ಅಂತ ಕರಿತೀವಿ ಅಲ್ವಾ? ಬ್ರಿಟಿಷರು ಸಾವಿರಾರು ವರ್ಷಗಳ ಕಾಲ ನಮ್ಮನ್ನ ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ನಾವು ಎಷ್ಟೊಂದು ಬಲಿದಾನಗಳನ್ನು, ಎಷ್ಟೊಂದು ರಕ್ತಪಾತಗಳಾಗಿದ್ದಾವೆ ಭಾರತದಲ್ಲಿ ಅಲ್ವಾ? ನಮಗೆ ಸ್ವತಂತ್ರ ಬೇಕು ಅಂತ. ಅಂತಹ ಸ್ವತಂತ್ರ ನಮಗೆ ಒಂದು ಸಾರಿ ಸಿಕ್ತು, ಅದು 1947. ಬಹಳಷ್ಟು ಮಹನೀಯರ ಫಲದಿಂದ ಸಿಕ್ಕಿರ್ತಕ್ಕಂಥದ್ದು, ಯಾರ ಒಬ್ಬರಿಂದ ಅಲ್ಲ, ಯಾವುದೇ ಆಗಲಿ ಒಂದು ಹಂತದಿಂದ ಮೇಲೆ ಅಂತ ಬರುತ್ತೆ. ಯಾಕೆ ಅಂತಂದ್ರೆ ಒಂದು ಸ್ವತಂತ್ರ ಅನ್ನೋದು ಇದ್ದಿದ್ದಂಗಲೇ ಒಂದೇ ಸತಿ ಗಾಂಧೀಜಿ ಅವರಿಂದ ಹೋರಾಟ ಆಯ್ತು ಅಂತ, ಅವ್ರಿಗಿಂತ ಹಿಂದೆ ಇದ್ದಂಥವರು ಸ್ವತಂತ್ರ ಹೋರಾಟವನ್ನು ಮಾಡಿದ್ದಾರೆ ಅಲ್ವಾ? ಈಗ ಸಂಗೊಳ್ಳಿ ರಾಯಣ್ಣ ಅವರೆಲ್ಲರೂ ಸ್ವತಂತ್ರ ಹೋರಾಟಗಾರರು ಅಲ್ವಾ? ಆ ಹಂತದಿಂದಲೇ ಬಂದದ್ದು. ಮೊದಲಿಗೆ 1857ರಲ್ಲಿ ಸ್ವತಂತ್ರ ಸಂಗ್ರಾಮ ನಡೀತಿದೆ. ಪ್ರಥಮ ಸಿಪಾಯಿ ದಂಗೆ ಅಂತ ನಡೆಯುತ್ತೆ. ಸ್ವತಂತ್ರ ಸಂಗ್ರಾಮ ನಡೀತು. ಅವಾಗಿಂದಲೇ ನಮಗೆ ಪ್ರಥಮ, ಅದಕ್ಕೆ ನಮಗೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೆಯೋದು.
ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಇಷ್ಟು ನೀವು ತಿಳ್ಕೊಂಡಾಗ ಗೊತ್ತಾಯ್ತು ನಾವು ಯಾಕೆ ಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ವು, ಅದರ ಜೊತೆಗೆ ದೈಹಿಕ ಶಿಕ್ಷಣದ ಬಗ್ಗೆ, ದೈಹಿಕ ಶಿಕ್ಷಣದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ನಾವು ಯಾಕೆ ಇಷ್ಟೊಂದೆಲ್ಲ ಪ್ರಶ್ನೆಗಳನ್ನ ಕೇಳಿದ್ವು ಅಂದ್ರೆ, ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ ಭಾರತದಲ್ಲಿ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಅಷ್ಟೊಂದು ಹೆಸರನ್ನ ಪಡೆದಿರ್ಲಿಲ್ಲ. ಉದಾಹರಣೆಗೆ ನಿಮ್ಮ ಅಮ್ಮರು ಅಜ್ಜರು ಯಾರು ಓದ್ತಿದ್ದಾಗ ದೈಹಿಕ ಶಿಕ್ಷಣ ಕಾನ್ಸೆಪ್ಟೇ ಇರಲಿಲ್ಲ ಅವ್ರಿಗೆ ಓದಬೇಕಾದ್ರೆ. ಹೌದಲ್ಲ, ಅವ್ರು ಯಾವತ್ತೂ ದೈಹಿಕ ಶಿಕ್ಷಣವನ್ನು ಓದಿರ್ಲಿಲ್ಲ. ಸ್ವತಂತ್ರ ಬಂದ ಮೇಲೂ ಅಷ್ಟೇ, ಅದಕ್ಕೋಸ್ಕರ ಯಾವುದೇ ಪುಸ್ತಕ ಇರಲಿಲ್ಲ, ಏನು ಇರಲಿಲ್ಲ. ಹಾಗಾಗಿ ದೈಹಿಕ ಶಿಕ್ಷಣ ಅನ್ನೋದು ಏನು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಎಲ್ಲರಿಗೂ ದೈಹಿಕ ಶಿಕ್ಷಣ ಇದ್ದಾರೆ, ದೈಹಿಕ ಶಿಕ್ಷಕರು ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿರುತ್ತೆ ಅಲ್ವಾ. ಹಾಗಾಗಿ ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ ಅಥವಾ ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ ಏನು ಸಿಗ್ಲಿಲ್ಲ ನಮಗೆ, ಸರಿಯಾಗಿ ಓದಕ್ಕೆ ಆಗ್ಲಿಲ್ಲ. ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ಓದಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಸಹ ಏನ್ ಮಾಡ್ತಿದ್ರು, ಹೋರಾಟ ಮಾಡ್ತಿದ್ರು ಸ್ವಾತಂತ್ರ್ಯಕ್ಕೋಸ್ಕರ. ಅದೇ ಇಲ್ಲ ಅಂತಂದ್ರೆ ಏನ್ ಓದು ಏನ್ ಯಾಕೆಂದ್ರೆ ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ಅಷ್ಟೊಂದು ಕಷ್ಟದಲ್ಲಿ ಜೀವನ ಮಾಡ್ತಿದ್ರು. ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಸಂಪತ್ತನ್ನ ಲೂಟಿ ಮಾಡಿ ನಮ್ಮ ದೇಶದವರನ್ನೇ ಗುಲಾಮರಾಗಿ ಮಾಡ್ಕೊಂಡು ನಾವ್ ಎಷ್ಟೊಂದು ಸಹಿಸ್ಕೊಳ್ಬಹುದು ಅಲ್ವಾ. ಒಂದ್ ಸಣ್ಣ ಇರ್ಬೇಕು ಸಹ ಏನಿರುತ್ತೆ, ಸ್ವಾಭಿಮಾನ ಇರುತ್ತೆ. ಇದು ನನ್ನನ್ನ ಚೂಟಿದ್ರೆ ನಾ ಸತ್ತೋಗ್ತೀನಿ ಅಂತ ಇರುತ್ತೆ. ಆದ್ರೂ ಸಹ ನಾವೆಲ್ಲರೂ ಟಚ್ ಮಾಡಿದ್ರೆ ಮಾಡುತ್ತೆ, ಕಚ್ಚುತ್ತೆ ಅಲ್ವಾ. ನಮಗೂ ಎಷ್ಟು ಉರಿ ಬರುತ್ತೆ, ಅಷ್ಟು ಒಂದ್ ಸಣ್ಣ ಇರ್ಬೇಕಷ್ಟಿದ್ರು ಅಲ್ವಾ. ಅಷ್ಟು ಸ್ವಾಭಿಮಾನ ಇರ್ತಕ್ಕಂಥ ಭಾರತದ ಇಷ್ಟೊಂದು ಸಂಪನ್ಮೂಲ ಇರ್ತಕ್ಕಂಥ ದೇಶದಲ್ಲಿ ಯಾರೋ ಒಬ್ಬ ಬಂದು ವಿದೇಶಿಯನು ಅಷ್ಟೊಂದು ನಮ್ಮನ್ನ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟೇ ತನಕ ಜನ ಬಗ್ಗಕ್ಕಾಗುತ್ತೆ, ಯಾವತ್ತಾರು ಒಂದಿನ ಸಿಡಿದೇಳಲೇಬೇಕು ಅಲ್ವಾ. ಹಂಗೆ ಭಾರತದಲ್ಲೂ ಸಹ ಸ್ವತಂತ್ರ ಹೋರಾಟ ನಡೀತು. ಇಂತಹ ಸ್ವತಂತ್ರ ಹೋರಾಟದಲ್ಲಿ ನಮಗೇನೋ ಸ್ವತಂತ್ರ ಬಂತು. ಸ್ವತಂತ್ರ ಬಂದ ಮೇಲೆ ನಾವೇನ್ ಮಾಡ್ಬೇಕಾಗಿತ್ತು, ಎಲ್ಲರನ್ನ ಬದಲಾಯಿಸಬೇಕಾಗಿತ್ತು. ಭಾರತ ಬ್ರಿಟಿಷ್ ಆಳ್ವಿಕೆ ಮಾಡ್ತಿದ್ರು, ಬಿಟ್ಟೋಗ್ರಿ. ಈಗ ಒಬ್ಬ ಮನೆಗೆ ಯಜಮಾನ ಇರ್ತಾರೆ, ಮನೆಗೆ ಅಣ್ಣರು ಮಕ್ಕಳು ಎಲ್ಲರನ್ನೂ ಯಜಮಾನಿಕೆ ಮಾಡ್ತಾ ನೋಡ್ಕೊಂತ ಇರ್ತಾರೆ. ಯಾರಿಗೂ ಯಾವ ಕಷ್ಟ ಬರ್ತಿರಲ್ಲ, ಪ್ರತಿಯೊಂದು ಖರ್ಚು ವೆಚ್ಚದಲ್ಲ ಮನೆ ಯಜಮಾನ ನೋಡ್ಕೊಂಡಿರ್ತಾರೆ. ಇದ್ದಾಗ ನಾವು ಸತ್ತೋಗ್ಬಿಟ್ಟಾರಂದ್ರೆ ಏನಾಗುತ್ತೆ, ಮನೆ ಒಂಥರ ಏನು ಇಲ್ಲ ಆಗ್ಬಿಡ್ತು ಅಲ್ವಾ. ಎಷ್ಟು ಕಷ್ಟ ಅನ್ಬಿಟ್ಟು ಹೋಗ್ತಾನೆ, ಎಲ್ಲ ಅವ್ನ ಕೈ ಅವ್ನು ನೋಡ್ಕೊಂಡಿರ್ತಾನೆ, ನಮ್ಗೆ ಏನು ಗೊತ್ತಿರಲ್ಲ. ಅವಾಗ ನಮ್ಗೆ ಏನ್ ಒಂಥರ ಬೇಜಾರು ಅನ್ಸುತ್ತೆ, ಏನ್ ಮಾಡೋದಪ್ಪ, ಏನ್ ಮಾಡೋದು, ಎಲ್ಲರೂ ನಾನ್ ಮಾಡ್ತೀನಿ, ನಾನು ಯಜಮಾನ ಆಗ್ತೀನಿ ಅಂತ ಜಗಳ ಆಗ್ತಿರ್ತಾರೆ. ಹೋಗ್ತಾನೆ, ಇದು ನನಗೂ ಬೇಕು ಅಂತ ಕಿತ್ತಾಡ್ತಿರ್ತಾರೆ. ಇದನ್ನೆಲ್ಲ ಮನೆ ಹಿರಿಯ ಏನ್ ಮಾಡ್ತಿರ್ತಾರೆ, ಸಮಾಧಾನ ಮಾಡ್ತಿರ್ತಾರೆ. ನಾವು ಹಿರಿಯವ್ರ ಲೆಕ್ಕಕ್ಕೆ ಬ್ರಿಟಿಷ್ ಹೋಲ್ಸಕ್ ಆಗಲ್ಲ. ಅವ್ರು ಯಾವತ್ತಿದ್ರು ನಮ್ಮನ್ನು ದಬ್ಬಾಳಿಕೆ ಮಾಡಿದಂತವ್ರೆ, ನಮ್ಮನ್ನ ಹಾಳು ಮಾಡಿದಂತವ್ರೆ ಆಗಿರ್ಬೋದು ಅಲ್ವಾ. ಆದ್ರೆ ಈ ರೀತಿ ಪರಿಸ್ಥಿತಿ ಆಯ್ತು ಅಂತ ಉದಾಹರಣೆ ಕೊಟ್ಟಿದ್ರು. ಬ್ರಿಟಿಷರು ಭಾರತವನ್ನ ಅಧಿಕಾರದಲ್ಲಿ ಇಟ್ಕೊಂಡು ಬಿಟ್ಟು ಹೋಗ್ಬಿಟ್ರು. ಅವ್ರು ಯಾರು ನೋಡ್ತೀವಿ ಭಾರತವನ್ನ, ಯಾರಿಗೆ ನೋಡ್ಕೊಂತಕ್ಕಂಥ ಯಜಮಾನಿಕೆ ವಹಿಸ್ತಾರೆ ಯಾರು ಭಾರತಕ್ಕೆ. ಅಂತ ಕಷ್ಟದ ಪರಿಸ್ಥಿತಿ ಬಂತು, ಬಡತನ ಇತ್ತು ಭಾರತದಲ್ಲಿ, ನಿರಾಶ್ರಿತರಾದ್ರು, ಬಹಳಷ್ಟು ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಬಂದ್ರು ಭಾರತೀಯರು. ಇದನ್ನೆಲ್ಲ ಮ್ಯಾನೇಜ್ ಮಾಡಕ್ ಯಾರಾದ್ರೂ ಬೇಕಲ್ವಾ. ಅವಾಗ ಈ ತರ ಸರ್ಕಾರ ಏನು ರಚನೆ ಆಗಿರ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಗಾಂಧೀಜಿಯವರು ಮುಂದಾಳತ್ವವನ್ನು ವಹಿಸಿ ಸರ್ಕಾರ ರಚನೆ, ಪ್ರಜಾಪ್ರಭುತ್ವ ಪದ್ಧತಿ, ಸಂವಿಧಾನದ ರಚನೆ, ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನವನ್ನ ರಚಿಸೋದು, ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಬಂದ್ರು. ಹೀಗೆ ನಮ್ಮ ಭಾರತದ ಒಂದು ಸಂವಿಧಾನ, ಭಾರತ ಒಂದು ಸ್ವತಂತ್ರ ಗೊಂಡ ಮೇಲೆ ಒಂದು ರೂಪರೇಷೆ ಏನಾಯ್ತು, ತಯಾರಾಗ್ತಾ ಹೋಯ್ತು. ಈ ಸ್ವಾತಂತ್ರ್ಯ ಬಂದ್ಮೇಲೆ ಈಗ ನಾವು ಚಿಂತನೆ ಮಾಡ್ಬೇಕು ದೈಹಿಕ ಶಿಕ್ಷಣದ ಬಗ್ಗೆ. ಏನು ದೈಹಿಕ ಶಿಕ್ಷಣದ ಬೆಳವಣಿಗೆ ಭಾರತದಲ್ಲಿ ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ. ಸ್ವಾತಂತ್ರ್ಯ ಪೂರ್ವ ಮತ್ತೆ ಸ್ವಾತಂತ್ರ್ಯ ನಂತರ ನಡೆದು ಬಂದಂತಹ ಹಿನ್ನೆಲೆಯನ್ನ ಹಾಗೂ ಪ್ರಸ್ತುತ ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆಯನ್ನ ನಾವಿವಾಗ ತಿಳಿತಾ ಹೋಗ್ತೀವಿ. ಏನ್ ಪ್ರಾಮುಖ್ಯತೆ? ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಅವರು ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ 1857ರಲ್ಲಿ ಒತ್ತಿಗೆ ಹೊಸ ಶಾಲೆಗಳು, ವಿಶೇಷವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು. ಇದರ ಪರಿಣಾಮವಾಗಿ ಭಾರತೀಯ ಮೂಲದ ಕ್ರೀಡೆ, ದೈಹಿಕ ಶಿಕ್ಷಣಗಳನ್ನ ಕ್ರಮೇಣ ಕಡೆಗಣಿಸಲಾಯಿತು ಮತ್ತು ಭಾರತೀಯ ಶಿಕ್ಷಣ ಪದ್ಧತಿ ಪಾಶ್ಚಿಮಾತ್ಯಕರಣಗೊಳ್ಳಿತು. ನೋಡಿ, ಬ್ರಿಟಿಷರು ಆಳ್ವಿಕೆ ಮಾಡ್ಬೇಕಾದ್ರೆ ನಮಗೆ ಬ್ರಿಟನ್ ದೇಶದಿಂದ ಒಬ್ಬ
ನೋಡ್ಕೊಳ್ಳೋದಿಕ್ಕೆ, ಗೊತ್ತಾಯ್ತಾ? ಹಾಗೆ ಬಂದಂತ ಗವರ್ನರ್ಗಳಲ್ಲಿ ಲಾರ್ಡ್ ಮೆಕಾಲೆ ಅಂತಕ್ಕಂಥ ಒಬ್ಬ ಗವರ್ನರ್. ನೀವು ಸೋಷಿಯಲ್ ಅಲ್ಲಿ ಪದ ಕೇಳಿರ್ತಿಲ್ಲ. ಲಾರ್ಡ್ ಮೆಕಾಲೆ, ಲಾರ್ಡ್ ವೆಲ್ಲಸ್ಲಿ, ಇವರೆಲ್ಲರೂ ಒಂದ್ ರೀತಿ ಬಂದಿರ್ತಕ್ಕಂಥ ಗವರ್ನರ್ ಅಲ್ಲಿ ಏನೋ ಒಂದು ಬೇರೆ ಮಾಡಿರ್ತಕ್ಕಂಥ, ಭಾರತದಲ್ಲಿ ವಿಶೇಷವಾಗಿ ನಮಗೆ ಎಫೆಕ್ಟ್ ಆಗ್ತಕ್ಕಂಥ ನೀತಿಗಳನ್ನ ತಂದವರು. ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ತಂದಲ್ವಾ? ಲಾರ್ಡ್ ವೆಲ್ಲಸ್ಲಿ ಸಹಾಯಕ ಸೈನ್ಯ ಪದ್ಧತಿ, ಸಹಾಯಕ ಸೈನ್ಯ ಪದ್ಧತಿಯನ್ನ ತಂದ. ಹಂಗೆ ಲಾರ್ಡ್ ಮೆಕಾಲೆ ಅವರು ಸಹ ಏನ್ ಮಾಡಿದ್ರು, ಒಂದು ವ್ಯವಸ್ಥೆಯನ್ನ ತಂದ್ರು. ಏನ್ ವ್ಯವಸ್ಥೆ? ಭಾರತೀಯರು ಒಂದು ರೀತಿ ಎಲ್ಲಾ ಭಾಷೆಗಳನ್ನ ಮಾತಾಡ್ತಕ್ಕಂಥ ರಾಜ್ಯಗಳಲ್ಲಿ ಅವ್ರದೇ ಆದಂತ ಪ್ರಾದೇಶಿಕ ಭಾಷೆಗಳನ್ನ ಮಾತಾಡ್ತಕ್ಕಂಥ ಜನ ಇದ್ರು ಅಲ್ವಾ? ಹಾಗಾಗಿ ಅವರು ಕಲ್ತಿದ್ದು ಬ್ರಿಟಿಷರ್ ಯಾವ ಭಾಷೆ? ಬರೀ ಇಂಗ್ಲಿಷ್. ಅವ್ರಿಗೆ ಇಲ್ಲಿಗೆ ಬಂದಾಗ ಯಾರ ಹತ್ರ ವ್ಯವಹರಿಸಬೇಕು, ಯಾರ ಹತ್ರ ನಂಬಬೇಕು, ಹೆಂಗೆ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ಬೇಕು ಅನ್ನೋದು ಬಹಳ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನೋಡ್ರಿ ಎಂತ ಐಡಿಯಾ ಮಾಡ್ದ ಮೆಕಾಲೆ, ಎಲ್ಲಾ ಭಾರತದ ಎಲ್ಲಾ ಕಡೆ ಏನ್ ಮಾಡ್ದ, ಬ್ರಿಟಿಷರ ಕಲಿಯತಕ್ಕಂಥ ಭಾಷೆ ಯಾವುದು ಇಂಗ್ಲಿಷ್ ಅನ್ನ ಕಡ್ಡಾಯವಾಗಿ ಭಾರತೀಯರು ಕಲಿಬೇಕು ಅನ್ನೋ ಕಾರಣಕ್ಕೆ ಮಿಷನರಿ ಶಾಲೆಗಳನ್ನ, ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳನ್ನ ಸ್ಥಾಪನೆ ಮಾಡ್ದ. ಎಲ್ಲರೂ ಭಾರತೀಯ ಮಿಷನರಿ ಶಾಲೆಗಳಲ್ಲಿ ಹೋಗ್ಬೇಕು, ಇಂಗ್ಲಿಷ್ ಅನ್ನ ಕಡ್ಡಾಯವಾಗಿ ಕಲಿಬೇಕು. ಯಾತಕ್ಕೋಸ್ಕರ ಕಲಿಬೇಕು? ಅವ್ರಿಗೆ ಅನುಕೂಲ ಬೇಕಲ್ವಾ? ಅನುಕೂಲ ಬೇಕು ತಾನೆ? ನಾನು ಹೇಳಿದ್ದು ಕೇಳ್ರಿ, ನಿಮ್ಗೆ ಅರ್ಥ ಆಗಿದ್ಯಾ? ಹೌದು ಇಲ್ಲ ಅಂತ ಹೇಳ್ಬೇಕು. ಅವ್ರಿಗೆ ಅನುಕೂಲ ಬೇಕು ತಾನೆ? ಅವ್ರ ಅನುಕೂಲಕ್ಕೋಸ್ಕರ ನಾವು ಇವತ್ತು ಇಂಗ್ಲಿಷ್ ಅನ್ನ ಕಲಿತಾ ಇದ್ದೀವಿ. ನೋಡ್ರಿ, ನಾವಿನ್ನೂ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯನ್ನೇ ಓದ್ತಿದೀವಿ ಅಂತ ಬಿಡಬಹುದು. ಅದಕ್ಕೆಲ್ಲ ಬೇಕಾದಷ್ಟು ಗೌರ್ಮೆಂಟ್ ಆಗಿ ಎಲ್ಲಾದ್ರೂ ಪ್ರೋಸೆಸ್ ಮಾಡಬೇಕು. ನಾವೀಗ ಇಂಗ್ಲಿಷ್ ಅನ್ನ ಅಂತಾರಾಷ್ಟ್ರೀಯ ಭಾಷೆಯನ್ನಾಗಿ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನಾಗಿ ಸ್ವೀಕಾರ ಮಾಡ್ತೀವಿ. ಇಂಗ್ಲಿಷ್ ಎಲ್ಲಾ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ನಡೆಯುತ್ತೆ, ಹೌದಲ್ವಾ? ಹಾಗಾಗಿ ನಾವು ಇಂಗ್ಲಿಷ್ ಅನ್ನು ಕಲಿಯಲೇಬೇಕು. ನಮ್ಮಲ್ಲಿ ನೋಡಿ, ನಾನು ಬರೀ ಕನ್ನಡ ಕಲಿತ್ರೆ, ನೀನು ಇವತ್ತು ಕನ್ನಡ ಕಲಿತ್ರೆ ಬೇರೆ ಕಡೆಗೆ ಹೋಗಿ ಉದ್ಯೋಗ ಮಾಡೋದು, ಅಟ್ಲೀಸ್ಟ್ ಬೆಂಗಳೂರಿಗೆ ಹೋಗಿ ಉದ್ಯೋಗ ಮಾಡೋದು ತುಂಬಾ ಕಷ್ಟ, ಹೌದು ತಾನೆ? ನನಗೆ ಇಂಗ್ಲಿಷ್ ಗೊತ್ತೇನಪ್ಪ, ನಿನಗೆ ಇಂಗ್ಲಿಷ್ ಮೀಡಿಯಂ ಏನಪ್ಪ ಅಂತ ಕೇಳ್ತಾರೆ. ಅಂತ ಪರಿಸ್ಥಿತಿ ತಂದು ಒಡ್ಬಿಟ್ಟಿದೀವಿ ನಾವು ಇವತ್ತು. ಅವ್ರ ಪದ್ಧತಿಯನ್ನ ಬಿಡಕ್ ನಾವು ತಯಾರೇ ಇಲ್ಲ ಅಲ್ವಾ? ಹಾಗಾಗಿ ನಮ್ಗೆ ಇಂಗ್ಲಿಷ್ ಬಹಳ ಮುಖ್ಯ ಆಗಿದೆ. ಆದ್ರೆ ನಾವು ನಮ್ಮ ಪ್ರಾದೇಶಿಕ ಭಾಷೆ ಬಗ್ಗೆ ನಮ್ಗೆ ಏನಿರ್ಬೇಕು, ಅಷ್ಟು ಅಭಿಮಾನ ಇರ್ಬೇಕು. ಹೀಗೆ ಮೆಕಾಲೆ ಅವರು ಅವ್ರ ದೇಶದ ಭಾಷೆಯನ್ನ ಕಲಿಯೋದಕ್ಕೆ ಎಷ್ಟು ಒತ್ತಡ ಹಾಕಿದ್ದಾರೆ ಅಲ್ವಾ? ಅಷ್ಟು ಒತ್ತಡ ಹಾಕ್ಬಿಟ್ಟು ಇವತ್ತು ನಾವೆಲ್ಲರೂ ಸಹ ಇವತ್ತು ಅದೇ ಭಾಷೆಯನ್ನ ಕಲೆ ಮಾಡ್ತಿದ್ದೀವಿ ಅಲ್ವಾ? ಹಾಗಾಗಿ ಲಾರ್ಡ್ ಮೆಕಾಲೆ ಮಾಡಿರ್ತಕ್ಕಂಥ ಈ ಮಿಷನರಿ ಶಾಲೆಗಳಿಂದ ನಾವಿವತ್ತೆಲ್ಲರೂ ಇಂಗ್ಲಿಷ್ ಅನ್ನ ಕಲಿತಾ ಹೋಗ್ತೀವಿ. ಈ ಶಾಲೆಗಳು ಯಾವಾಗ ಪ್ರಾರಂಭ ಆದ್ವೋ ಅದಾದ ಮೇಲೆ ನಮ್ಮ ಭಾರತೀಯ ಸಂಪ್ರದಾಯ ಆಟಗಳೇನಿದ್ವೋ ಅವೆಲ್ಲ ನಾಶ ಆಗ್ತಾ ಹೋಗ್ತವೆ. ನಮ್ಮ ಭಾರತೀಯ ಸಂಪ್ರದಾಯ ಆಟಗಳು ಯಾವ ಆಡ್ತೀವಿ ನಾವು? ಅದು ರಾಷ್ಟ್ರೀಯ ಆಟ. ಕಬಡ್ಡಿ, ಖೋ ಖೋ, ವಾಲಿಬಾಲ್, ಚೆಸ್, ಬಾಯಿ ಹೇಳೋದೆಲ್ಲ ಭಾರತೀಯ ಆಟಗಳು ಅಲ್ಲ. ಭಾರತದ ಆಟಗಳು, ಭಾರತದ ಸಾಂಪ್ರದಾಯಿಕ ಆಟಗಳು ಅಂತಂದ್ರೆ ಚದುರಂಗ, ಕಬಡ್ಡಿ, ಖೋ ಖೋ. ಅದು ರಾಷ್ಟ್ರೀಯ ಆಟ ಆಗಲ್ಲ, ಗೊತ್ತಾಯ್ತಾ? ಈ ರೀತಿ ಆಟಗಳನ್ನ ನಾವೆಲ್ಲವೂ ಏನಾಗ್ತಾ ಹೋದು, ನಾಶ ಆಗ್ತಾ ಹೋದು. ನಾಶ ಆಗ್ತಾ ಹೋದಾಗ ನಾವೇನ್ ಮಾಡ್ತೀವಿ, ದೈಹಿಕ ಶಿಕ್ಷಣದ ಮಹತ್ವನೂ ಸಹ ಕಡಿಮೆ ಆಗ್ತಾ ಹೋದು. ಎಲ್ಲವೂ ಪಾಶ್ಚಿಮಾತ್ಯಕರಣ. ಇವತ್ತೇನ್ ನಾವು ಇಂಗ್ಲಿಷ್ ಓದ್ತೀವಿ ಎಲ್ಲವೂ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯನ್ನೇ ನಾವು ಇವಾಗ ಕಲಿತಿರೋದು. ಮೊದಲೆಲ್ಲ ಸಾಂಪ್ರದಾಯಿಕ ನಮ್ಮ ಶಿಕ್ಷಣ ಪದ್ಧತಿ ಹೆಂಗಿತ್ತು? ಗುರುಕುಲ ಮಾಡ್ತಾರೆ, ಕೂರಿಸ್ಬಿಟ್ಟು ಗುರುಕುಲದಲ್ಲಿ ಪಾಠ ಮಾಡ್ತಿದ್ರು ಅಲ್ವಾ? ಗುರುಗಳು ಕೂರಿಸ್ಬಿಟ್ಟು ಅವರಿಗೆ ಜೀವನದ ಪಾಠವನ್ನ ಹೇಳ್ಕೊಡ್ತಿದ್ರು, ಮೌಲ್ಯಗಳನ್ನ ಹೇಳ್ತಿದ್ರು, ಕಥೆಗಳನ್ನ ಹೇಳ್ತಿದ್ರು. ಜೀವನದಲ್ಲಿ ಹೇಗೆ ಸತ್ಯ, ನೀತಿ, ನಿಯಮದಿಂದ ನಡ್ಕೋಬೇಕು, ಎಷ್ಟು ಪ್ರಾಮಾಣಿಕವಾಗಿ ಇರ್ಬೇಕು ಅನ್ನೋ ಕಥೆಗಳ ಮೂಲಕ ವಿದ್ಯಾರ್ಥಿಗಳ ಮನಸ್ಸನ್ನ ಚೇಂಜ್ ಮಾಡ್ತಾ ಇದ್ರು, ಗೊತ್ತಾಯ್ತಾ? ಈ ತರ ನಾವು ಯಾವ್ದೋ ಒಂದು
ಗಣಿತವನ್ನ ಕಲಿಸ್ತಾ ಇದ್ರು. ಅದು ನಮ್ಮ ಸಾಂಪ್ರದಾಯಿಕ ಶಿಕ್ಷಣ. ಅದಾದ್ಮೇಲೆ ಈ ರೀತಿ ಮೆಕಾಲೆ ಅಂತವರೆಲ್ಲ ಬಂದ್ಬಿಟ್ಟು ಶಿಕ್ಷಣದ ಪದ್ಧತಿಯನ್ನ ಏನ್ ಮಾಡಿದ್ರು, ಚೇಂಜ್ ಮಾಡ್ತಾ ಹೋದ್ರು. ಇದಾದ್ಮೇಲೆ ಸ್ವತಂತ್ರ ನಂತರ, ಸ್ವತಂತ್ರ ಬಂದಾದ್ಮೇಲೆ 1948ರಲ್ಲಿ ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳನ್ನ ಉತ್ತಮಪಡಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಆಯೋಗವನ್ನ ತರುತ್ತೆ. ಅದೇ ತಾರಾಚಂದ್ ಸಮಿತಿ. ಮಾಧ್ಯಮಿಕ ಶಾಲೆಗಳಲ್ಲಿ, ಹೈಸ್ಕೂಲ್ ಲೆವೆಲ್ ಅಲ್ಲಿ ಶಿಕ್ಷಣ, ಅದರಲ್ಲಿ ದೈಹಿಕ ಶಿಕ್ಷಣ ಉತ್ತಮವಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಒಂದು ತಾರಾಚಂದ್ ಸಮಿತಿಯನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡುತ್ತೆ. ಯಾವ ಸಮಿತಿ? ತಾರಾಚಂದ್ ಸಮಿತಿ. ಅದಾದ್ಮೇಲೆ ವಿಶ್ವವಿದ್ಯಾಲಯ, ಕಾಲೇಜ್ ಲೆವೆಲ್ ಅಲ್ಲಿ ದೈಹಿಕ ಶಿಕ್ಷಣ ಯಾವ ರೀತಿ ಇರಬೇಕು ಅಂತ ಅಲ್ಲಿಗೊಂದು ಆಯೋಗವನ್ನ ಮಾಡುತ್ತೆ. ಅದೇ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ. ರಾಧಾಕೃಷ್ಣನ್ ಆಯೋಗ. ಈ ಆಯೋಗಗಳನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡುತ್ತೆ. ಈ ಆಯೋಗಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಏನ್ ಇವರ ನೇತೃತ್ವದಲ್ಲಿ ಒಂದಿಷ್ಟು ಸದಸ್ಯರನ್ನ ಮಾಡ್ತಾರೆ. ಆ ಸದಸ್ಯರು ಈ ದೈಹಿಕ ಶಿಕ್ಷಣ ಹೈಸ್ಕೂಲ್ ಲೆವೆಲ್ ಅಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಪಠ್ಯಕ್ರಮ ಇರಬೇಕು, ಏನೇನು ಸಿಲೆಬಸ್ ಇರಬೇಕು, ಶಿಕ್ಷಕರು ಏನ್ ತರಬೇತಿ ಆಗಿರ್ಬೇಕು, ಅದ್ರದ್ದೆಲ್ಲದನ್ನ ಈ ಆಯೋಗ ಏನ್ ಮಾಡ್ಬೇಕಿತ್ತು, ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ಬೇಕಿತ್ತು. ತಾರಾಚಂದ್ ಅವರು ಹೈಸ್ಕೂಲ್ ಲೆವೆಲ್ ಅಲ್ಲಿ, ಮಾಧ್ಯಮಿಕ ಲೆವೆಲ್ ಅಲ್ಲಿ ನೋಡ್ಕೊಂಡ್ರೆ ರಾಧಾಕೃಷ್ಣನ್ ಅವರು ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜು ಲೆವೆಲ್ ಅಲ್ಲಿ ಯಾವ ರೀತಿ ದೈಹಿಕ ಶಿಕ್ಷಣ ಇರಬೇಕು ಅನ್ನೋದನ್ನ ನೋಡ್ಕೊಂತಕ್ಕಂಥ ಆಯೋಗ ಆಗುತ್ತೆ. ಈ ಆಯೋಗಗಳು ಒಂದಿಷ್ಟು ಯಾವ ರೀತಿ ಇರಬೇಕು ಅನ್ನೋದನ್ನ ಚರ್ಚೆ ಮಾಡಿ ಕೂಲಂಕುಷವಾಗಿ ತಿಳ್ಕೊಂಡಾದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸುಗಳನ್ನ ಮಾಡ್ತಾರೆ. ಏನೇನ್ ಇರ್ಬೇಕು ದೈಹಿಕ ಶಿಕ್ಷಣದಲ್ಲಿ ಅಂತಂದ್ರೆ, ದೈಹಿಕ ಶಿಕ್ಷಣ ಪದವಿ ನೀಡಲು ಕೇಂದ್ರೀಯ ಕಾಲೇಜನ್ನ ಸ್ಥಾಪಿಸಬೇಕು. ಫಸ್ಟ್ ದೈಹಿಕ ಶಿಕ್ಷಕರಿಗೆ ಏನ್ ಬೇಕು, ಕಾಲೇಜನ್ನ ಸ್ಥಾಪನೆ ಮಾಡಬೇಕು, ಅವ್ರಿಗೆ ತರಬೇತಿ ಕೊಡೋದಕ್ಕೆ. ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿಯ ಕಾಲೇಜನ್ನು ಸ್ಥಾಪಿಸುವುದು, ಕ್ರೀಡಾ ತರಬೇತಿ, ಮನೋಲ್ಲಾಸಕ್ಕೆ ಬೇಕಾದಂತ ಸಾಹಿತ್ಯವನ್ನ ಬರೀಬೇಕು, ಪುಸ್ತಕವನ್ನ ಬರೀಬೇಕು, ದೈಹಿಕ ಶಿಕ್ಷಣ ಪರೀಕ್ಷೆ ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು, ಮತ್ತೆ ಅದಕ್ಕೆ ತರಬೇತಿಯನ್ನ ನೀಡಬೇಕು. ಹಾಗೂ ಮದ್ರಾಸು, ಮುಂಬೈ, ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಮೇಲ್ವಿಚಾರಣೆಯ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ಬೇಕು ಅಂತ ಕೇಂದ್ರ ಸರ್ಕಾರ ತರುತ್ತೆ. ಹೇಗಿರ್ಬೇಕು ದೈಹಿಕ ಶಿಕ್ಷಣ? ಅದಕ್ಕೆ ಆದಂತ ಒಂದು ಪುಸ್ತಕ ಇರಬೇಕು, ಜೊತೆಗೆ ಮಕ್ಕಳಿಗೆ ಮನೋಲ್ಲಾಸವನ್ನ ಕೊಡ್ತಕ್ಕಂತ ಒಂದು ಆಟೋಟಗಳನ್ನ ಅದರಲ್ಲಿ ಸೇರಿಸ್ಬೇಕು. ಸಾಹಿತ್ಯ ಯಾವ ರೀತಿ ಇರಬೇಕು, ಮಕ್ಕಳಿಗೆ ಖುಷಿಯಾಗಿರ್ತಕ್ಕಂಥದ್ದು, ಮಕ್ಕಳಿಗೆ ದೈಹಿಕವಾಗಿ ಶಾರೀರಿಕವಾಗಿ ಉತ್ತಮವಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ ಇರಬೇಕು. ಈಗಾಗಲೇ ಮದ್ರಾಸು, ಪಶ್ಚಿಮ ಬಂಗಾಳ, ಮುಂಬೈಗಳಲ್ಲಿ ಈಗಾಗಲೇ ಇರ್ತಕ್ಕಂಥ ಪದ್ಧತಿಯನ್ನೇ ಮತ್ತೆ ಜಾರಿಗೆ ಎಲ್ಲಾ ರಾಜ್ಯಗಳಲ್ಲಿ, ಎಲ್ಲಾ ಜಿಲ್ಲೆಗಳಲ್ಲಿ ತರಬೇಕು ಅಂತಕ್ಕಂಥದ್ದನ್ನ ಈ ಆಯೋಗಗಳು ಶಿಫಾರಸು ಮಾಡ್ತವೆ. ಕ್ರೀಡಾ ಕ್ಲಬ್ಗಳನ್ನು ಸ್ಥಾಪಿಸಬೇಕು. ಫಸ್ಟ್ ನಾವು ಕ್ರೀಡೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ಬೇಕಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, ಕ್ರೀಡಾ ಕ್ಲಬ್. ನೀವೆಲ್ಲ ನೋಡ್ತೀರಾ, ಆಟದಲ್ಲಿ ಹೆಚ್ಚು ಹೆಸರನ್ನು ಪಡೆದ ಕ್ರೀಡಾ ಕ್ಲಬ್ಗಳಿಗೆ ಸೇರ್ಕೊಂಡು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾರೆ, ಕೋಚಿಂಗ್ ತಗೊಂತಾರಲ್ವಾ, ಅವರೆಲ್ಲ ಏನ್ ಮಾಡ್ತಾರೆ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ವೋ? ಕ್ಲಬ್ಗಳಲ್ಲಿ ಭಾಗವಹಿಸ್ತಕ್ಕಂಥವ್ರು. ಹಾಗೆ ಕ್ರೀಡಾ ಕ್ಲಬ್ಗಳನ್ನ ಸ್ಥಾಪಿಸಬೇಕು. ಈ ಎಲ್ಲ ಶಿಫಾರಸುಗಳನ್ನ ಡಾಕ್ಟರ್ ರಾಧಾಕೃಷ್ಣ ಮತ್ತೆ ತಾರಾಚಂದ್ ಆಯೋಗದವರು ಶಿಫಾರಸನ್ನ ಯಾರಿಗೆ ಮಾಡ್ತಾರೆ, ಕೇಂದ್ರ ಸರ್ಕಾರಕ್ಕೆ ಮಾಡ್ತಾರೆ. ಈ ಎಲ್ಲದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನ ನೀಡುತ್ತೆ. ಕಾಲೇಜುಗಳಲ್ಲಿ ಕನಿಷ್ಠ 2 ವರ್ಷಗಳ ಕಡ್ಡಾಯ ದೈಹಿಕ ಶಿಕ್ಷಣವನ್ನ ತರಬೇತಿಯನ್ನ ಮಾಡ್ಬೇಕು. ದೈಹಿಕ ಶಿಕ್ಷಕರು ಕಾಲೇಜಿಗೆ ಹೋಗ್ಬೇಕಪ್ಪ ಅಂತಂದ್ರೆ 2 ವರ್ಷ ಏನ್ ಮಾಡ್ಬೇಕಿತ್ತು, ದೈಹಿಕ ಶಿಕ್ಷಣ ತರಬೇತಿಯನ್ನ ಪಡಿಬೇಕಿತ್ತು. ಕಾಲೇಜಲ್ಲಿ ಟೀಚರ್ ಆಗ್ಬೇಕು ಅಂದ್ರೆ, ದೈಹಿಕ ಶಿಕ್ಷಕರಾಗಬೇಕು ಅಂತಂದ್ರೆ ಎಷ್ಟು ವರ್ಷ, 2 ವರ್ಷ ಅವರು ತರಬೇತಿಯನ್ನ ಪಡಿಬೇಕು ಅಂತ ಕೇಂದ್ರ ಸರ್ಕಾರ ಶಿಫಾರಸುಗಳನ್ನೆಲ್ಲಕ್ಕೂ ಅನುಮೋದನೆಯನ್ನ ನೀಡುತ್ತೆ. ಏನು ಅನುಮೋದನೆ ನೀಡೋದು ನೀವೆಲ್ಲ ನೋಡ್ತೀರ. ಏನೇ ಒಂದು ಸರ್ಕಾರ ಯಾವುದೇ ಒಂದು ಕಾನೂನುಗಳನ್ನ ಮಾಡಿದಾಗ ಅದನ್ನ ಇದ್ದಕ್ಕಿದ್ದಂಗಲೇ ರಾಜಕಾರಣಿಗಳು ಮಾಡಲ್ಲ. ಅದಕ್ಕೆ ಅಂತ ಸಮಿತಿ ಮಾಡ್ತಾರೆ, ಅದ್ರಾಗ ಏನ್ ತಪ್ಪು ಏನ್ ಸರಿ ಎಲ್ಲದನ್ನ ಚರ್ಚೆ ಮಾಡ್ತಾರೆ. ಅದಕ್ಕೆ ಸರಿ ಆಗಿರ್ತಕ್ಕಂಥ ಜಾಸ್ತಿ ಬಂದಾಗ ಏನ್ ಮಾಡ್ತಾರೆ, ಅದಕ್ಕೆ ಅನುಮೋದನೆಯನ್ನ ಕಾನೂನು ಪ್ರಕಾರವಾಗಿ ನೀಡ್ತಾರೆ. ಇದನ್ನ ಅನುಮೋದನೆ ಅಂತ ಕರೀತೀವಿ. ಅಲ್ವಾ? ಪ್ರತಿಯೊಂದು ನಾವೇನ್ ಇವತ್ತು ಯಾವ್ಯಾವ ಶಾಸನಗಳು ಕಾನೂನುಗಳು ಬರ್ತಾವೋ
ಸಮಿತಿಯನ್ನ ಸ್ಥಾಪನೆ ಮಾಡಿ ಕೇಂದ್ರ ಸರ್ಕಾರ ಇದನ್ನೆಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ 1954ರಲ್ಲಿ ಸೆಂಟ್ರಲ್ ಅಡ್ವೈಸರ್ ಬೋರ್ಡ್ ಆಫ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ಸೆಂಟ್ರಲ್ ಬೋರ್ಡ್ ಅಲ್ಲಿ ಒಂದು ರಿಕ್ರಿಯೇಷನ್ ಮತ್ತೆ ಫಿಸಿಕಲ್ ಎಜುಕೇಶನ್ ಗೆ ಸಂಬಂಧಪಟ್ಟ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿದೆ. ಈ ಸಮಿತಿಯು ದೇಶದಲ್ಲಿ ದೈಹಿಕ ಶಿಕ್ಷಣ ಮತ್ತೆ ಮನೋಧಾರ್ಥ ಚಟುವಟಿಕೆಗಳ ಕುರಿತು ಸಮಗ್ರ ಪರ್ಯಾಲೋಚನೆ ಮಾಡಿದ ನಂತರ 1956ರಲ್ಲಿ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎಂಬ ವರದಿಯಲ್ಲಿ ಶಾಲಾ ದೈಹಿಕ ಶಿಕ್ಷಣದಲ್ಲಿ ಅಭ್ಯಾಸ ಕ್ರಮ, ಪರೀಕ್ಷಾ ಕ್ರಮ, 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜುಗಳನ್ನ ಸ್ಥಾಪಿಸಲು ಶಿಫಾರಸನ್ನ ಮಾಡಿದ್ರು. ಇದೆಲ್ಲ ಆದ್ಮೇಲೆ 3 ವರ್ಷ ಮತ್ತೆ ಕಾಲೇಜುಗಳಲ್ಲಿ 3 ವರ್ಷ ದೈಹಿಕ ಶಿಕ್ಷಕರು ತರಬೇತಿಯನ್ನ ಮಾಡಬೇಕು ಅಂತ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿದ್ರು. 1957ರಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಡಾಕ್ಟರ್ P.M. ಜೋಸೆಫ್ ಅವರ ನೇತೃತ್ವದಲ್ಲಿ 3 ವರ್ಷದ ಸ್ನಾತಕೋತ್ತರ ಪದವಿಯಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿಗಾಗಿ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನ ಸ್ಥಾಪಿಸುತ್ತೆ. ನಂತರ ಈ ಎಲ್ಲ ರಾಜ್ಯಗಳಲ್ಲಿಯೂ ಸಹ 1 ವರ್ಷ ದೈಹಿಕ ಶಿಕ್ಷಕರ ತರಬೇತಿ ಕೇಂದ್ರಗಳನ್ನ ಎಲ್ಲ ರಾಜ್ಯಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಒಂದು ಗ್ವಾಲಿಯರ್ನಲ್ಲಿ ಒಂದು ದೈಹಿಕ ಶಿಕ್ಷಕರಿಗೋಸ್ಕರ ಒಂದು ತರಬೇತಿ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಮಹಾ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾರೆ. ಅದೇ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಅಂತ ಸ್ಥಾಪನೆ ಮಾಡ್ತಾರೆ. ಗೊತ್ತಾಯ್ತಾ? ಈಗ ದೈಹಿಕ ಶಿಕ್ಷಣ ಹಂತವಾಗಿ ಒಂದೇ ಸತಿ ಪಠ್ಯಪುಸ್ತಕವಾಗಿ ಬರಲಿಲ್ಲ, ಬಹಳಷ್ಟು ಹಂತವಾಗಿ ಅದು ಬೆಳವಣಿಗೆಯನ್ನ ಹೊಂದುತ್ತಾ ಬಂದಿತ್ತು. ಈ ಮಧ್ಯದಲ್ಲಿ ಸೆಂಟ್ರಲ್ ಅಡ್ವೈಸರ್ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಎಂಬ ದೈಹಿಕ ಅರ್ಹತಾ ಪರೀಕ್ಷೆಯ ಯೋಜನೆಯನ್ನು ಸಿದ್ಧಪಡಿಸಿ 1959-60ರಲ್ಲಿ ಕಾರ್ಯಗತಗೊಳಿಸಿ 1953ರಲ್ಲಿ ಪ್ರಾರಂಭಿಸಲಾಗಿದ್ದ ರಾಜಕುಮಾರಿ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಯೋಜನೆಯನ್ನ ಅವರ ಶಿಫಾರಸಿನ ಪರಿಣಾಮದಲ್ಲಿ 1961ರಲ್ಲಿ ಬದಲಾಯಿಸಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ NIS ಅನ್ನುವಂತ ಒಂದು ಪಟಿಯಾಲದಲ್ಲಿ ಒಂದು ಸ್ಥಾಪನೆಯನ್ನ ಮಾಡ್ತಾರೆ. ಸ್ವಾತಂತ್ರ್ಯ ಬಂದಾದ್ಮೇಲೆ ಅನೇಕ ನಿರಾಶ್ರಿತರ ಸಮಸ್ಯೆಯನ್ನ ನಮ್ಮ ಭಾರತ ಅನುಭವಿಸುತ್ತೆ. ಅಶಿಸ್ತು, ಸಂಸ್ಕೃತಿಯ ಕೊರತೆ, ಬ್ರಿಟಿಷರು ಬಿಟ್ಟೋದ್ಮೇಲೆ ಬಹಳಷ್ಟು ಅಸಂಸ್ಕೃತಿ, ಕಳ್ತನ ಮಾಡ್ತಕ್ಕಂಥದ್ದು, ದರೋಡೆ ಮಾಡ್ತಕ್ಕಂಥದ್ದು, ಕೊಳ್ಳೆ ಹೊಡಿತಕ್ಕಂಥದ್ದು ಇಂಥದ್ದು ಜಾಸ್ತಿ ಆಗ್ತಾ ಹೋಗ್ತು ಬ್ರಿಟಿಷ್ ನಮ್ಮನ್ನ ಬಿಟ್ಟೋದಾದ್ಮೇಲೆ. ಇದೆಲ್ಲ ಆದ್ಮೇಲೆ ನಮ್ಮ ನಮ್ಮ ಭಾರತವನ್ನ ಒಂದು ಹಂತಕ್ಕೆ ತರಬೇಕು ಅಂತ ನೆಹರು ಅವರೆಲ್ಲರೂ ಬಹಳಷ್ಟು ಶ್ರಮವನ್ನ ವಹಿಸಿದ್ರು. ಅದಕ್ಕೋಸ್ಕರ ಮಕ್ಕಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಮೂಡಿಸಬೇಕು ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಗೀತೆಗಳನ್ನ ಹೇಳ್ಸೋದ್ರ ಮೂಲಕ, ಆಮೇಲೆ ನೃತ್ಯಗಳನ್ನ ಮಾಡ್ಸೋದ್ರಿಂದ, ಡ್ರಿಲ್ ಅಂಡ್ ಮಾರ್ಚ್ ಮಾಡ್ಸೋದ್ರಿಂದ, ಮಾರ್ಚ್ ಪಾಸ್ಟ್ ಅದನ್ನೆಲ್ಲ ಮಾಡ್ಸೋದ್ರಿಂದ ಮಕ್ಕಳಲ್ಲಿ ದೇಶಭಕ್ತಿ ಜಾಸ್ತಿ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು, ಎಲ್ಲ ಶಾಲೆಗಳಲ್ಲಿ ದೇಶಭಕ್ತಿ ಗೀತೆಗಳು. ನಿಮ್ಗೆ ಗೊತ್ತು, ಯಾವತ್ತಾದ್ರೂ ದೇಶಭಕ್ತಿ ಗೀತೆಗಳನ್ನ, ಸೈನಿಕರ ಬಗ್ಗೆ ನೃತ್ಯಗಳನ್ನ ನೋಡಿದಾಗ ನಮ್ಗೆಲ್ಲ ಏನನ್ಸುತ್ತೆ, ಬಹಳಷ್ಟು ಖುಷಿ ಆಗುತ್ತೆ, ಮೈ ರೋಮಗಳೆಲ್ಲ ರೋಮಾಂಚನ ಕೊಡ್ತವೆ. ಎಂತ ಒಂದು ಅದ್ಭುತವಾದಂತ ನಮ್ಗೆ ಫೀಲ್ ಆಗುತ್ತೆ. ಹೌದ್ ತಾನೆ? ದೇಶಭಕ್ತರನ್ನ ಕಂಡ್ರೆ ನಮಗೆ ಅನ್ಸುತ್ತೆ ತಾನೆ, ಅಷ್ಟೊಂದೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಬ್ರಿಟಿಷರ್ನವನ್ನೆಲ್ಲ ನೋಡಿ. ಆ ರೀತಿಯಾದ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಸಹ ದೇಶಭಕ್ತಿಯನ್ನ, ದೇಶಾಭಿಮಾನವನ್ನ ಬೆಳೆಸ್ಕೋಬೇಕು ಅಂತೇಳಿ ನೆಹರು ಆಗಿ ಪ್ರತಿಯೊಬ್ರು ಬಹಳಷ್ಟು ಪ್ರಯತ್ನವನ್ನ ಪಟ್ಟರು. ಅದಕ್ಕೋಸ್ಕರ ಅನೇಕ ಸ್ವಾಭಿಮಾನಿ ಗೀತೆಗಳನ್ನ, ಆಟೋಟಗಳ ಮೂಲಕ ದೇಶಭಕ್ತಿಯನ್ನ ಬೆಳೆಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಹೋದ್ರು. ಹೀಗಾಗಿ 1957ರಲ್ಲಿ NCC ನ್ಯಾಷನಲ್ ಕ್ರೆಡಿಟ್ ಕಾರ್ಡ್, ಇದು ಕೇಳಿದಿರಲ್ಲ, NCC ಸೇರಿದೆಯಾ ಅಂತ ಕರೀತಾರೆ. ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ ಇದನ್ನ ಸ್ಥಾಪನೆಯ ಮಾಡ್ತಾರೆ. ಇದಾದ್ಮೇಲೆ ಸ್ಕೌಟ್ ಅಂಡ್ ಗೈಡ್, ಇದ್ರ ಮೂಲಕ ಏನಾಗ್ತಾ ಹೋಗುತ್ತೆ, ನಮ್ಮಲ್ಲಿ ದೇಶಭಕ್ತಿ ಜಾಸ್ತಿ ಬರುತ್ತೆ, ಶಿಸ್ತು ಜಾಸ್ತಿ ಬೆಳೀತದೆ. ಹೌದು ತಾನೆ? ಎಲ್ಲ ಭಾಗವಹಿಸಿದಾಗ ಏನಾಗುತ್ತೆ, ಶಿಸ್ತು ಜಾಸ್ತಿ ಆಗ್ತಾ ಹೋಗುತ್ತೆ, ದೇಶಭಕ್ತಿ ಜಾಸ್ತಿ
ದೇಶಾಭಿಮಾನವನ್ನ ಕಲಿತಾ ಹೋಗ್ತಾರೆ. ಅಲ್ಲ, ದೇಶಭಕ್ತಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವನ್ನೆಲ್ಲವನ್ನ ಸ್ವತಂತ್ರ ಬಂದಾದ್ಮೇಲೆ ಎಷ್ಟೊಂದು ಕಷ್ಟಗಳ ನಡುವೆನೂ ಸಹ ಭಾರತದಲ್ಲಿ ಇವನ್ನ ನಾವು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 1967ರಲ್ಲಿ ದೇಶದಲ್ಲಿಯ ದೈಹಿಕ ಶಿಕ್ಷಣ ಕ್ರೀಡೆಗಳನ್ನ ಸಮಗ್ರತೆಯನ್ನ ತರುವುದಕ್ಕಾಗಿ ಡಾಕ್ಟರ್ ದೇಶ್ಮುಖ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚನೆ ಮಾಡ್ತಾರೆ. ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಆದ್ಯತೆಯನ್ನು ಹೆಚ್ಚು ಕೊಡಬೇಕು, ಯೋಗ ಪ್ರಗತಿಯನ್ನ ಕಾಣಬೇಕು ದೈಹಿಕ ಶಿಕ್ಷಣ. ಅದಕ್ಕೋಸ್ಕರ ಯೋಗಾಸನ ಪ್ರಾಣಾಯಾಮವನ್ನು ಸಹ ನಾವು ದೈಹಿಕ ಶಿಕ್ಷಣದಲ್ಲಿ ಸೇರಿಸಬೇಕು. ಅದಕ್ಕೆ ಮತ್ತೆ ಹೇಳೋದು, ದೈಹಿಕ ಶಿಕ್ಷಣದಲ್ಲಿ ಯಾವುದೇ ಒಂದು ಕ್ರೀಡೆಗಷ್ಟೇ ಸಂಬಂಧಪಟ್ಟಿಲ್ಲ, ಯೋಗಾಸನ, ಪ್ರಾಣಾಯಾಮ, ಕ್ರೀಡೆಗಳು, ಮತ್ತೆ ಮೇಲಾಟಗಳು, ದೇಶಭಕ್ತಿ, ಫಸ್ಟ್ ಏಡ್ ಇವನ್ನೆಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದೇ ದೈಹಿಕ ಶಿಕ್ಷಣ. ಹೀಗೆ ಒಂದೊಂದೇ ಹಂತಗಳ ಮೂಲಕ ದೈಹಿಕ ಶಿಕ್ಷಣದಲ್ಲಿ ಸೇರ್ಪಡೆಗೊಳ್ತಾ ಹೋಗುತ್ತೆ. ಯೋಗಾಸನ, ನೆಕ್ಸ್ಟ್ ಪ್ರಾಣಾಯಾಮ, ಧ್ಯಾನ, ಇದನ್ನೆಲ್ಲವನ್ನ ದೈಹಿಕ ಶಿಕ್ಷಣದಲ್ಲಿ ನಾವು ಸೇರಿಸ್ತಾ ಹೋಗ್ತಾರೆ. 1992ರಲ್ಲಿ ಕೇಂದ್ರ ಸರ್ಕಾರವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ದೈಹಿಕ ಶಿಕ್ಷಣವನ್ನು ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗವೆಂದು ಸಮರ್ಥಿಸಿದ ನಂತರ 1993ರಲ್ಲಿ ಯೋಗವನ್ನೊಳಗೊಂಡಂತೆ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನು ಎಲ್ಲ ಹಂತಗಳ ಪ್ರಕ್ರಿಯೆಯಲ್ಲಿ ಅವಿಭಾಜ್ಯ ಅಂಗವನ್ನಾಗಿ ಮಾಡಲು ಕ್ರಮವನ್ನು ಕೈಗೊಳ್ತಾರೆ. ಎಲ್ಲ ಶಿಕ್ಷಕರು ಇದಾದ್ಮೇಲೆ ಎಲ್ಲರೂ ದೈಹಿಕ ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅವಾಗೆಲ್ಲ ದೈಹಿಕ ಶಿಕ್ಷಕರೇ ಇರಲಿಲ್ಲ ಶಾಲೆಗಳಲ್ಲಿ, ಗೊತ್ತಾಯ್ತು. ಹಿಂದೆ ಎಲ್ಲ ದೈಹಿಕ ಶಿಕ್ಷಕರೇ ಇರ್ತಿರ್ಲಿಲ್ಲ. ಹಾಗಾಗಿ ಏನ್ ಮಾಡ್ತಿದ್ರು, ಕ್ರೀಡೆಗೆ ಅಷ್ಟು ಮಹತ್ವನೇ ಇರಲಿಲ್ಲ. ಈಗ ನೋಡ್ರಿ ಕ್ರೀಡೆಗೆ ಎಷ್ಟೊಂದು ಮಹತ್ವ ಐತೆ. ಈಗ ಎಲ್ಲರೂ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಒಂದು ರೀತಿ ಎಲ್ಲದರಲ್ಲೂ ಕೋಚಿಂಗ್ ಪಡಿಬೇಕು, ತರಬೇತಿಯನ್ನು ಹೊಂದಬೇಕು. ನಾನು ಆ ಕ್ರೀಡೆಯಲ್ಲಿ ಹೆಸರನ್ನ ಮಾಡ್ಬೇಕು ಅನ್ನೋದು ಬಹಳ ಆಸೆ ಇರುತ್ತೆ ಈಗಿನ ಮಕ್ಕಳಿಗೆ. ಸಿಟಿಗಳಲ್ಲಿ ಅದಕ್ಕೋಸ್ಕರ ಬೇಕಾದಷ್ಟು ಕ್ಲಬ್ಗಳಿದ್ದಾವೆ, ಹೌದಾನೆ. ಆ ಕ್ಲಬ್ಗಳ ಮೂಲಕ ಅವರು ಹೆಚ್ಚು ತರಬೇತಿಯನ್ನು ರಾಜ್ಯ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ಒಲಿಂಪಿಕ್ ಅಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಾರಲ್ವಾ. ಹಾಗಾಗಿ ಇಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ದೈಹಿಕ ಶಿಕ್ಷಕರನ್ನ ಯಾವ ರೀತಿ ನೇಮಕಾತಿ ಮಾಡ್ಕೋಬೇಕು, ದೈಹಿಕ ಶಿಕ್ಷಕರಿಗೆ ಯಾವ ತರಬೇತಿ ಆಗ್ಬೇಕು ಅನ್ನೋದನ್ನ ಸರ್ಕಾರ ರಚನೆ ಮಾಡ್ಕೋಬೇಕು. ಅದೆಲ್ಲದ ಪರಿಣಾಮವಾಗಿ ಇವತ್ತು ನಾವೆಲ್ಲರೂ ಒಂದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪುಸ್ತಕವನ್ನ ಇಟ್ಕೊಂಡಿದ್ದೀವಿ, ಪುಸ್ತಕವನ್ನ ಓದ್ತಾ ಇದ್ವಿ, ಕಲಿತಾ ಇದ್ವಿ. ಇವತ್ತು ಇಷ್ಟೆಲ್ಲ ಪ್ರೋಸೆಸ್ ಆಗದೆ ಹೋಗಿದ್ರೆ ನಮ್ಗೆ ಕೈಯಲ್ಲಿ ಪುಸ್ತಕ ಸಿಗ್ತಿರ್ಲಿಲ್ಲ, ಮತ್ತೆ ನಾವು ಸಹ ದೈಹಿಕ ಶಿಕ್ಷಕರು ಸಹ ನಿಮ್ಗೆ ಸಿಗ್ತಿರ್ಲಿಲ್ಲ. ಬರೇ ಕನ್ನಡ, ಇಂಗ್ಲಿಷ್, ಹಿಂದಿ, ಸಮಾಜ ವಿಜ್ಞಾನ ಓದ್ಕೊಂಡು ಹೋಗ್ಬೇಕು, ಯಾವ ಆಟದಲ್ಲೂ ಭಾಗವಹಿಸ್ತಿರ್ಲಿಲ್ಲ. ಇವತ್ತು ಭಾರತ ಎಷ್ಟೊಂದು ಹೆಸರನ್ನ ಕ್ರೀಡೆಯಲ್ಲಿ ಗಳಿಸ್ಕೊಂಡಿದೆ ಅಂದ್ರೆ ಅವರು ಬೇಸಿಕಲಿ ಶಾಲೆಗಳಲ್ಲಿ ಏನ್ ಮಾಡ್ತಿದ್ರು, ದೈಹಿಕ ಶಿಕ್ಷಕರಿದ್ದಾಗ ಅವ್ರು ಏನ್ ಮಾಡ್ತಿದ್ರು, ತರಬೇತಿ ಫಸ್ಟಿಗೆ ಪ್ರಾಕ್ಟೀಸ್ ಮಾಡಿದಾಗ ಅವ್ರಿಗೆ ಏನಾಗ್ತಿತ್ತು, ಆಸಕ್ತಿ ಬರ್ತಿತ್ತು. ನಾನು ಚೆನ್ನಾಗ್ ಆಗ್ತೀನಪ್ಪ, ಇನ್ನು ಮುಂದಕ್ಕೆ ಹೋಗ್ಬೇಕು, ಇನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಬಂದಾಗ ಅವರಿಗೆ ಜಾಸ್ತಿ ಖುಷಿ ಆಗ್ತಾ ಹೋಗ್ತಿತ್ತು ಅಲ್ವಾ. ಹಾಗಾಗಿ ಅವ್ರೇನ್ ಮಾಡ್ತಿದ್ದ, ಏನಾದ್ರು ಮಾಡಿ ಕ್ರೀಡಾ ಕ್ಲಬ್ಗಳಲ್ಲೋ ಅಥವಾ ತರಬೇತಿ ಶಾಲೆಗಳಿಗೋ ಸೇರ್ತಾ ಇದ್ದ, ಸೇರಿ ಇನ್ನೂ ಹೆಚ್ಚು ಅವನು ಹೆಸರನ್ನ ಪಡ್ಕೊಳ್ತಾ ಇದ್ದ ಅಲ್ವಾ. ಹಾಗಾಗಿ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಯಾವುದೇ ಒಂದ್ಸತಿ ಒಂದೇ ಪುಸ್ತಕವನ್ನ ಬಂದು ಮಾಡಿರ್ತಕ್ಕಂಥದ್ದಲ್ಲ, ಅದು ಹಂತವಾಗಿ ಬಂದದ್ದು ಅಲ್ವಾ. ಇಷ್ಟು ನಾವು ದೈಹಿಕ ಶಿಕ್ಷಣದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡು, ಇನ್ನೂ ಬಹಳಷ್ಟು ವಿಷಯಗಳು ದೈಹಿಕ ಶಿಕ್ಷಣದಲ್ಲಿ ಇದಾವೆ. ಆದ್ರೂ ಸಹ ಅದನ್ನ ನೆಕ್ಸ್ಟ್ ಮುಂದಿನ ಅವಧಿಗಳಲ್ಲಿ ನೋಡೋಣ. ಈಗ ನಾನೊಂದಿಷ್ಟು ಪ್ರಶ್ನೆಗಳನ್ನ ಹೇಳ್ತೀನಿ ನಾನು ಮಾಡಿರೋ ಪಾಠದಲ್ಲಿ, ಯಾರ್ಯಾರು ಎಷ್ಟೆಷ್ಟು ಅರ್ಥ ಆಗಿದೆ ಅಂತ ನೋಡೋಣ, ಸರಿನಾ. ಈಗ ಪಾಶ್ಚಿಮಾತ್ಯ ಶಿಕ್ಷಣ ಜಾರಿಗೆ ತಂದಂತ ಬ್ರಿಟಿಷ್ ಅಧಿಕಾರಿ ಯಾರು? ಪಾಶ್ಚಿಮಾತ್ಯ ಶಿಕ್ಷಣ ಜಾರಿಗೆ ತಂದ ಲಾರ್ಡ್ ಮೆಕಾಲೆ ಅವರು ಪಾಶ್ಚಿಮಾತ್ಯ ಶಿಕ್ಷಣವನ್ನ ನಮ್ಮ ಭಾರತಕ್ಕೆ ಪರಿಚಯಿಸಿದಂತ ವ್ಯಕ್ತಿ. ನೆಕ್ಸ್ಟ್, ಶಿಕ್ಷಣ ವ್ಯವಸ್ಥೆಯನ್ನ ಪರಿಶೀಲಿಸಲು ಮಾಡಿರ್ತಕ್ಕಂಥ ಆಯೋಗಗಳು, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಆಯೋಗಗಳು ಯಾವುವು? ಕಾರಾಚಂದ್ರ ಆಯೋಗ ಹಾಗೂ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ. ಇವುಗಳ ಮೂಲಕ ನಾವು ಶಿಕ್ಷಣ ಯಾವ ರೀತಿ ದೈಹಿಕ ಶಿಕ್ಷಣ ಬೆಳವಣಿಗೆ ದೈಹಿಕ ಶಿಕ್ಷಣ
ಗ್ವಾಲಿಯರ್ ಅಲ್ವಾ. ಇಷ್ಟು ನಾವು ಈ ಪಾಠದಲ್ಲಿ ಕಲಿತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅಲ್ವಾ. ಸಾಕಷ್ಟು ವಿಷಯಗಳಿದೆ, ನಮಗೆ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಇಷ್ಟು. ನೆಕ್ಸ್ಟ್ ನಿಮ್ಗೇನಾದ್ರು ಡೌಟ್ ಇದ್ರೆ ಹೇಳ್ಬೋದು. ಈಗ ದೈಹಿಕ ಶಿಕ್ಷಕರಾಗಬೇಕಪ್ಪ, ಈಗ ನಾನೇನು ಓದಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ವಾ. ನಾವು ಸಹ ನಾರ್ಮಲ್ ಆಗಿ ಎಲ್ಲರೂ ಮಾಡೋಕ್ಕೆ ಡಿಗ್ರಿ ಮಾಡಬೇಕು. ಎಲ್ಲರೂ ಬೇರೆ ಸಬ್ಜೆಕ್ಟ್ನವರು B.Ed ಅನ್ನ ಮಾಡ್ತಾರೆ, ನಾವು B.Ped ಅಂತ ಮಾಡ್ತೀವಿ. B.Ped ಅಂತ ಅದನ್ನು ಅವರಷ್ಟೇ ಟ್ರೈನಿಂಗು ನಮಗೆ, ಅವ್ರಿಗಿಂತ ಕಷ್ಟವಾದ ಟ್ರೈನಿಂಗ್ ನಮಗೆ B.Ped. ಯಾಕಂದ್ರೆ ನಾವು ದೈಹಿಕವಾಗಿಯೂ ಓದಿಸ್ಬೇಕು ಮತ್ತೆ ಮಾನಸಿಕವಾಗಿ ರಿಟರ್ನ್ ಎಕ್ಸಾಮ್ ಅನ್ನು ಬರೀಬೇಕು. ಹೈಸ್ಕೂಲ್ಗೆ B.Ped ಆಗಬೇಕು, ಕಾಲೇಜಿಗೆ M.Ped ಆಗಬೇಕು. ಗೊತ್ತಾಯ್ತಾ?